ಕೇಳ್ತಾ ಇಲ್ಲ. ಮೋಸ್ಟ್ಲಿ ಇವರೇ ಮಾಡಿಸಿದ ನಿಂತ್ಕೊಂಡು ಹಾಗೆ ಜಯಚಂದ್ರ ಅವರು ಸುಳ್ಳಿನ ರೈಲು ಬಿಡ್ತಾನೆ ಇರ್ತಾರೆ. ನಮ್ಮ ಜನ ಅದನ್ನ ರೀಲ್ ಸುತ್ಕೊಂತಾನೆ ಇರ್ತಾರೆ. ಈಗ ನಾನು ನೋಡ್ತಾ ಇದ್ದೀನಿ, ಅದ್ಯಾವುದೋ ಒಂದು ವದಾಗಾರ ಈಗ 3 ವರ್ಷದಿಂದ ಅವ್ರ ಹಿಂದೆ ಮಂತ್ರಿಯಾಗಿದ್ದಾಗ ಯಾರಿಗೂ ಬೇಕು ವದಾಗಾರ. ಇಲ್ಲಿ ಮೇಕೆಗಳು ಕುರಿಗಳು ಮೇಯಕ್ಕಿರೋಂಥ ಗೋಮಾಳ ಎಲ್ಲ ಇದು ಮಾಡಿಬಿಟ್ಟು. ಈಗ ಕಳೆದ ಚುನಾವಣೆಯಲ್ಲಿ BJP 3ನೇ ಸ್ಥಾನಕ್ಕೆ ಬಂದಿತ್ತು. ಈಗ ನೀವು ಮಧುಗಿರಿ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಈಗ ಅತಿ ಶೀಘ್ರದಲ್ಲೇ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಡೆಯುತ್ತಿಲ್ಲ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಪಕ್ಷದಲ್ಲಿ ಪ್ರಿಪ್ರೇಷನ್ ಯಾವ ರೀತಿ ಇದೆ ಸರ್? ಸಹಜವಾಗಿ ಈಗಾಗಲೇ ಏಪ್ರಿಲ್ ಮೇ ತಿಂಗಳಲ್ಲಿ 100% ಚುನಾವಣೆ ಆಗುವಂಥ ಎಲ್ಲ ಸೂಚನೆಗಳು ಇದ್ದಾವೆ. ಅದರ ಪ್ರಕಾರ ಸಹಜವಾಗಿ ನಾವು ಒಂದು ರಾಷ್ಟ್ರೀಯ ಪಕ್ಷ ಆಗಿ ನಾವು ಯಾವ ಚುನಾವಣೆಯನ್ನು ಬಿಡೋಕ್ಕಾಗಲ್ಲ. ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆಗಳಿಗೂ ಕೂಡ ನಮ್ಮ ತಯಾರಿ ಈಗಾಗಲೇ ನಿರಂತರವಾಗಿ ಸಭೆಗಳಾಗ್ತಾಯಿದೆ. ಇವತ್ತು ಕೂಡ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಶಿರಾ, ಮಧುಗಿರಿ, ಕೊರಟಗೆರೆ, ಪಾವಗಡ ಈ 4 ತಾಲೂಕು ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಮ್ ಗೌಡರು ಬಂದಿದ್ದು, ಅವ್ರ ನೇತೃತ್ವದಲ್ಲಿ ಸಭೆ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅಭ್ಯರ್ಥಿಗಳು ಕೂಡ ಎಲ್ಲ ಕ್ಷೇತ್ರಕ್ಕೂ ರೆಡಿ ಆಗ್ತಿದ್ದಾರೆ. ಭವಿಷ್ಯದಲ್ಲಿ 2028ರ ಚುನಾವಣೆಗೆ ಶಿರಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಸರ್? NDAಯಿಂದ ಶಿರಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಅಂತ ನಾನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ತೀರ್ಮಾನ ಮಾಡೋದು ನಮ್ಮ ಪಕ್ಷದ ಹೈಕಮಾಂಡ್. ಹಾಗಾಗಿ ಆ ವಿಚಾರದಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಈಗ ಮಿತ್ರ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ NDA ಮೈತ್ರಿಕೂಟಕ್ಕೆ ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಆಗ್ಬೋದಾ? ಬೆಳವಣಿಗೆ ಆಗಿದೆ. ರಾಜೀನಾಮೆ ಸಲ್ಲಿಸೋದು, ಮತ್ತು ನಿಖಿಲ್ ಅವ್ರು ಮಾತಾಡಿರೋ ಅಂತೇಳಿ ರಾಜೀನಾಮೆ ವಾಪಸ್ ತಗೊಳ್ಳೋದು, ಬೇರೆ ಅಲ್ಲಿ ಒಟ್ಟಿಗೆ ಗುಂಪುಗಾರಿಕೆ ನಡೀತಾ ಇದೆ ಅಂತ ನಮಗೆ ಮೀಡಿಯಾದವ್ರಿಗೆ ಗೊತ್ತಾಗ್ತಾ ಇರೋದು. ಅದ್ರ ಬಗ್ಗೆ ಇವಾಗ ಯಾಕೆಂದರೆ ಅದು ಮಿತ್ರ ಪಕ್ಷ, ಯಾವುದೇ 2 ಪಕ್ಷ ಜೊತೆಯಾದಾಗ ಈಗ ನಿಮ್ಮ ಮಿತ್ರ ಪಕ್ಷದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಸಹ ನಿಮ್ಮ ಪಕ್ಷದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ NDA ಅಭ್ಯರ್ಥಿಯಾಗಿ ನೀವೇ ಬಂದರೆ ಮಿತ್ರ ಪಕ್ಷದ ಸಪೋರ್ಟ್ ಯಾವ ಥರ ಇರ್ಬೋದು ಅಂತ ಆಲೋಚನೆ ಮಾಡಿದ್ದೀರಾ? ಅಥವಾ ಮಿತ್ರ ಪಕ್ಷದಲ್ಲಿ ಈಗ ಒಬ್ಬರಿಗೆ ಕೊಟ್ಟರೆ ಈಗ 4-5 ಜನ ಸೇರ್ಕೊಂಡು ಈಗ ಒಳಗಡೆ ನಡೀತಾ ಇದೆ, ಒಬ್ರಿಗೆ ಕೊಟ್ಟರೆ ಇನ್ನೊಬ್ಬರು ಆಪೋಸಿಟ್ ಮಾಡಿ ಮತ್ತೆ ತಿರ್ಗಾ ಈಗ ಹಾಲಿ ಇರೋ ಶಾಸಕರಿಗೆ ಅನುಕೂಲ ಮಾಡ್ತೀರಾ ಅಥವಾ ಮುಂದೆ NDA ಮತ್ತು ಮಿತ್ರ ಪಕ್ಷಗಳೆಲ್ಲ ಜೊತೆಯಾಗಿ ಹೋಗಿ ಗೆಲುವು ಮಾಡ್ತೀರಾ? ಅಲಯನ್ಸ್ ಅಂತ ಅಂದಾಗ ಸಹಜವಾಗಿ 2 ಪಕ್ಷದ ಹೈಕಮಾಂಡ್ ಸೇರಿ ಯಾರನ್ನು ತೀರ್ಮಾನ ಮಾಡ್ತಾರೆ ಅದನ್ನ ಇಬ್ಬರು ಒಪ್ಕೋಬೇಕಾಗುತ್ತೆ. ಹಾಗಾಗಿ ಇದು ಗೊತ್ತಿರೋ ವಿಷಯ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ, ಆ ಪಕ್ಷದಲ್ಲೂ ಆಕಾಂಕ್ಷಿಗಳಿದ್ದಾರೆ. ಆದರೆ ಅಲಯನ್ಸ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಭದ್ರಾಗಿರ್ಬೇಕಾಗತ್ತೆ ಎಲ್ಲವನ್ನು. ಹಾಗಾಗಿ ನಮಗೆ ಭರವಸೆ ಇದೆ, ಎಲ್ಲ ಒಟ್ಟಾಗಿ ಚುನಾವಣೆ ಮಾಡ್ತೀವಿ, ಗೆಲ್ತೀವಿ ಅನ್ನೋ ಭರವಸೆ ಖಂಡಿತ ಇದೆ. ಏನೋ ಎಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸರಿ ಆಗ್ತವೆ, ಏನು ದೊಡ್ಡ ವಿಚಾರ ಆಗಲ್ಲ. ಒಟ್ಟಿನಲ್ಲಿ ಏನೇ ಒಳ ಸುಳಿಗಳಿದ್ರು ಅವನ್ನು ಸರಿ ಮಾಡಿಕೊಂಡು ಚುನಾವಣೆ ಎದುರಿಸ್ಬೇಕು ಅಂತ 2 ಪಕ್ಷದ ಬಗ್ಗೆನೂ ನಿಮ್ದು ಇದೇ ಅಭಿಪ್ರಾಯ? 2 ಪಕ್ಷದ ಬಗ್ಗೆ ಇದೇ ಅಭಿಪ್ರಾಯ. ಈಗ ಒಂದು ವೇಳೆ JDS ಟಿಕೆಟ್ ಆದರೂ ನಿಮ್ಮದು ಯಾವುದೇ ಭಿನ್ನಾಭಿಪ್ರಾಯ ಇರಲ್ಲ ಅಥವಾ? ಹೇಳಿದ್ನಲ್ಲ, JDS ಆಗುತ್ತೆ, ಇನ್ನೊಂದಕ್ಕಾಗತ್ತೆ ಅನ್ನೋ ಪ್ರಶ್ನೆ ಬರಲ್ಲ. ಹ್ಞೂ ಸರ್. ಇದು NDA ಮೇಲೆ ಒಂದು ಪಕ್ಷ ಆಗ್ಬಿಡುತ್ತೆ ಸರ್. ಹ್ಞೂ ಸರ್. ಈ ಸರ್ಕಾರಿ ಶಾಲೆಗಳ ಬಗ್ಗೆ ನಿಮಗೆ ಸದನದಲ್ಲಿ ಭರವಸೆ ಕೊಟ್ಟಿದ್ರು, ಒಂದು ಮಗು ಇದ್ರೂ ಮುಚ್ಚಲ್ಲ ಅಂತ. ಈಗಾಗಲೇ ಇಲ್ಲಿವರೆಗೂ 3600 ಚಿಲ್ಲರೆ ಶಾಲೆಗಳನ್ನ ಮುಚ್ಚಿದ್ದಾರೆ ಅಂತೇಳಿ ಇವತ್ತಿನ ವರದಿ ಇದೆ ಸರ್. ಇದು ಕಾಂಗ್ರೆಸ್ನ ದುರಾಡಳಿತ ಒಂದಲ್ಲ ಎರಡಲ್ಲ. ಅವರು ಪದೇ ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೋತಿದ್ದಾರೆ, ಜನರ ಆಶಯಗಳಿಗೆ ವಿರೋಧವಾಗಿ ನಡ್ಕೋತಿದ್ದಾರೆ. ಅವರಿಗೆ ಒಂದು ರೀತಿ 136 ಸೀಟ್ ತೊಗೊಂಡಿದ್ದೀವಿ ಅಂತೇಳಿ ಯಾರ ಭಾವನೆಗಳು ಕೂಡ ಅವರು ಗೌರವ ಕೊಡ್ತಾ ಇಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದಂಥ ಇದರಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅದು ನಾನಂತೂ ಒಬ್ಬ ವಿರೋಧ ಪಕ್ಷ ಆಗಿ, ಒಬ್ಬ ಪ್ರಜ್ಞಾವಂತನಾಗಿ, ಬಹಳ ಪ್ರಬಲವಾಗಿ ಅವರ ನಿರ್ಧಾರ ಏನಿದೆ KPS ಮ್ಯಾಗ್ನೆಟ್ ಶಾಲೆ ತೆಗೆದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥದ್ದು ಬಹಳ ಪ್ರಬಲವಾಗಿ ನಾನು ಕನಸಿದ್ದೀನಿ, ಹೇಳಿದ್ದೀನಿ. ಅದ್ರ ಬಗ್ಗೆ 2 ಮಾತಿಲ್ಲ ಸರ್. ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಒಂಟಿಯಾಗಿ ನೀವು ಹೋರಾಡಿದ್ರೆ ಅದಕ್ಕೆ ನಮ್ಮಿಂದಲೂ ಸಹ ನಿಮಗೆ. ಅದರ ಜೊತೆಗೆ ನನ್ನ ಕೈಲಾದ ಮಟ್ಟಿಗೆ ನಾನೊಂದು ಎಕ್ಸಾಂಪಲ್ ಆಗಬೇಕು ಅನ್ನೋ ರೀತಿ ಸರ್ಕಾರಿ ಶಾಲೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಇಡೀ ಶಿರಾ ತಾಲೂಕಲ್ಲಿ ಕೇವಲ 6 ವರ್ಷದಲ್ಲಿ 6 ಶಾಲೆಗಳನ್ನು ಕಟ್ಟಿ ತೋರಿಸಿದ್ದೀನಿ. ಕನಿಷ್ಠ ನಿಮ್ಗೆ ಅರ್ಥ ಆಗಲ್ಲ ಅಂದರೆ ಇದು ನೋಡಿ ಈ ರೀತಿ ಮಾಡಿರಿ ಅಂತ ಹೇಳಿದ್ದೀನಿ. ನಾನು ತೋರಿಸಿರೋ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಯಾವ ಖಾಸಗಿ ಶಾಲೆ ಬೇಕಾಗಲ್ಲ. ಬಡವರಿಗೆ ಈಗ ದುಡ್ಡಿರೋರು ಯಾರಿಗೆ ಅಫೋರ್ಡಬಿಲಿಟಿ ಇರುತ್ತೆ ಅವರು ಖಾಸಗಿ ಶಾಲೆಗಳಿಗೆ ಹೋಗಿ ಶಿಕ್ಷಣ ಪಡ್ತಾರೆ. ಎಲ್ಲ ಒಂದು ಕಡೆ ಬಡವರು ಮಕ್ಕಳು
ಅದರಿಂದ ವಂಚಿತರಾಗಬಾರ್ದಲ್ಲ, ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಶಾಲೆಯಿಂದ. ಆ ಪ್ರಯತ್ನ ನಾನು ಮಾಡಿ ತೋರಿಸಿದ್ದೀನಿ. ಒಂದು ಎಕ್ಸಾಂಪಲ್, ಶಿರಾ ತಾಲೂಕಿನಲ್ಲಿ ಈಗ ಎಷ್ಟು ತಾಲೂಕ್ ಪಂಚಾಯತಿ ಎಷ್ಟು ಜಿಲ್ಲಾ ಪಂಚಾಯತಿನ ಗೆಲ್ತೀವಿ ಅಂತ ಗುರಿ ಇಟ್ಕೊಂಡಿದ್ದೀರಾ ಸರ್? ಶಿರಾ ತಾಲೂಕಲ್ಲಿ ನಾವು 5 ಜಿಲ್ಲಾ ಪಂಚಾಯತಿ ಗೆಲ್ತೀವಿ. ಅಂದರೆ ಬುಕ್ಕಾಪಟ್ಟಣ ಹೊರತುಪಡಿಸಿದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರ ಹೇಳೋದಾದರೆ 5 ಜಿಲ್ಲಾ ಪಂಚಾಯತಿ ಗೆಲ್ತೀವಿ. ಈಗ ಬುಕ್ಕಾಪಟ್ಟಣನೂ ಸೇರ್ಕೊಂಡು 6 ಗೆಲ್ತೀವಿ. ಅಲ್ಲ, ಈಗ ಬುಕ್ಕಾಪಟ್ಟಣನೂ ನಿಮ್ಮ ಮಿತ್ರ ಪಕ್ಷ ಆಳ್ತಾ ಇರೋದ್ರಿಂದ ಅದು ಗೆಲ್ತೀರಾ? ಅದು ಗೆಲ್ಲುತ್ತೆ. ಹ್ಞೂ ಸರ್. ಹೊಂದಾಣಿಕೆ ಇದೆ. ಹಾಗೆ ಇಲ್ಲಿ ಏನು ನಮ್ಮ ತಾಲೂಕ್ ಪಂಚಾಯತ್ 26 ಪಂಚಾಯತಿ ಇದೆ. ಅದನ್ನು ಕೂಡ ನಾವು ಎಲ್ಲ ಪಂಚಾಯತ್ ನಾವು ಗೆಲ್ತೀರಾ? ಕಾನ್ಫಿಡೆಂಟ್ ಇದೆ ಸರ್? ಖಂಡಿತ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಕೇವಲ 2.5 ವರ್ಷದಲ್ಲಿ ಅವ್ರಿಗೆ ಏನಾದರೂ ಕಾಳಜಿ ಇದೆಯಾ ನೋಡ್ತಾ ಇದ್ದೀರಿ. ಒಂದು ಕಡೆ ಡಿ ಕೆ ಶಿವಕುಮಾರ್, ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಅವ್ರದ್ದೇ ಆದಂಥ ರೀತಿಯಲ್ಲಿ ಜನರ ಅಭಿವೃದ್ಧಿ ಕೆಲಸಗಳನ್ನು ಮರೆತು ಅವರು ಚೇರ್ಗಾಗಿ, ಕುರ್ಚಿಗಾಗಿ ಕಿತ್ತಾಟ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಜನರಿಗೆ ಈ ಚುನಾವಣೆಯಿಂದಲೇ ಆ ಪರ್ವ ಶುರುವಾಗುತ್ತೆ. ಖಂಡಿತ ನಾವು ಇಷ್ಟು ಕ್ಷೇತ್ರಗಳನ್ನು ಗೆಲ್ತೇವೆ. ಈಗ ಶಿರಾ ಕ್ಷೇತ್ರದಲ್ಲಿ ಕನಸುಗಳನ್ನ ಬಿತ್ತ ಕೆಲಸ ನಡೀತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ವಿಮಾನ ನಿಲ್ದಾಣ ಬಂತು ಹೋಯ್ತು ಅನ್ನೋ ರೀತಿ ಆಯಿತು. ಕ್ರೀಡಾಂಗಣ, ರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಮಾಡ್ತೀವಿ ಅಂದರು, ಅದು ಆಯಿತು ಹೋಯ್ತು. ಮತ್ತೆ ಇನ್ನೂ ಏನೇನೋ ಕನಸುಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಭಾಳ ಚೆನ್ನಾಗಿದೆ. ಈಗ ಯಾಕೆಂದರೆ ಅತ್ಯಂತ ಬಡವನಿಗೆ ಬೇಕಾಗಿರೋದು ವಿಮಾನ ನಿಲ್ದಾಣ ಅಲ್ಲ, ಸ್ವಚ್ಛವಾದ ರಸ್ತೆ ಬೇಕು. ಎಲ್ಲಿವರೆಗೆ ಜನ ಏನಾದರೂ ವಿಮಾನ ನಿಲ್ದಾಣ ಆಗುತ್ತೆ ಅಂತ ರಸ್ತೆಗಳು ಮಾಡ್ತಿಲ್ಲ, ನಾವು ಬಡವರಿಗೆಲ್ಲ ಹಳ್ಳಿಗೆ ವಿಮಾನಗಳು ಬಿಡ್ತಾರೇನೋ ಅಂತ ನಮ್ಮ ಅಭಿಪ್ರಾಯ ಸರ್. ಬಿಟ್ಟರೆ ಬಿಡೋದು. ಅದು ಯಾವುದೋ ಒಂದು ನಾನು ಸೋಷಿಯಲ್ ಮೀಡಿಯಾದಾಗ ನೋಡ್ತಿದ್ದೆ, ಯಾರಿಗೆ ಕಲ್ಕೋಟೆ, ಬಸವನಹಳ್ಳಿ, ಅಗ್ರಹಾರ ಅಂತ ಕೇಳ್ತಾ ಇಲ್ಲ. ಮೋಸ್ಟ್ಲಿ ಇವರೇ ಮಾಡಿಸಿರ್ಬೇಕಂತ ವಿಮಾನ ನಿಂತ್ಕೊಂಡು. ಹಾಗೆ ಜಯಚಂದ್ರ ಅವರು ಸುಳ್ಳಿನ ರೈಲು ಬಿಡ್ತಾನೆ ಇರ್ತಾರೆ, ನಮ್ಮ ಜನ ಅದನ್ನ ರೀಲ್ ಸುತ್ಕೊಳ್ತಾನೆ ಇರ್ತಾರೆ. ಈಗ ನಾನು ನೋಡ್ತಾ ಇದ್ದೀನಿ, ಅದ್ಯಾವುದೋ ಒಂದು ವದಾಗಾರ. ಈಗ 3 ವರ್ಷದಿಂದ ಅವ್ರ ಹಿಂದೆ ಮಂತ್ರಿಯಾಗಿದ್ದಾಗ ಯಾರಿಗೂ ಬೇಕು ವದಾಗಾರ? ಇಲ್ಲಿ ಮೇಕೆಗಳು, ಕುರಿಗಳು ಮೇಯಕ್ಕಿರೋಂಥ ಗೋಮಾಳ ಎಲ್ಲ ಇದು ಮಾಡಿಬಿಟ್ಟು ಅಕ್ರಮ ಮಾಡ್ತಾ ಇದ್ದಾರೆ. ಜನಗಳಿಗೆ ಹೋಗಿ ಮೇಯದ ಜಾಗ ಇಲ್ಲ. ವದಾಗಾರ ಆಯಿತಾ? ಅದನ್ನು ಹೇಳಿದ್ರು. ಈಗ ನೀವೇ ಹೇಳಿದ್ರಿ ವಿಮಾನ ನಿಲ್ದಾಣ. ನಾವು 100 ಸಾರಿ ಹೇಳಿದ್ವಿ ವಿಮಾನ ನಿಲ್ದಾಣ. ಅದು ಸುಮ್ಮನೆ ಯಾರು ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ ಚರ್ಚೆ ಆಯಿತು ಬಿಟ್ಟರೆ ಗ್ರಾಮಾಂತರ ಭಾಗಕ್ಕೆ ಕೊಡಬೇಕು ಅಂತಲ್ಲ. ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ ಬೇಕು. ಒಂದು ವಿಮಾನ ನಿಲ್ದಾಣದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಎಲ್ಲಿಗೆ ಕೊಡಬೇಕು ಅನ್ನೋ ಚರ್ಚೆ ಆದಾಗ ಅದಕ್ಕಾಗಿ ಹುಡುಕಾಟ ನಡೀತು. ಈ ಸಿರಾ ಒಂದು ಆಪ್ಷನ್ ಇಟ್ಕೊಂಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಖಂಡಿತ ಅದೆಲ್ಲ ಸದ್ಯಕ್ಕಂತೂ ಕಾರ್ಯಸಾಧ್ಯ ಅಲ್ಲ. ಆದರೆ ಇವರು ಜನಗಳಿಗೆ ಆ ಥರ ಒಂದು ಇದನ್ನು ತುಂಬ್ತಾ ಇದ್ದಾರೆ. ಅದರಿಂದ ಬಡ ಜನಕ್ಕೂ ಯಾರಿಗೂ ಏನು ಅನುಕೂಲ ಇಲ್ಲವಲ್ಲ ಸರ್? ವಿಮಾನದಲ್ಲಿ ಯಾರು ಹೋಗಿ ಏನಾಗಬೇಕಾಗಿದೆ? ಆಯ್ತು, ಇರಲಿ. ಬರೀ ರಿಯಲ್ ಎಸ್ಟೇಟ್ಗೆ ಅನುಕೂಲ, ಅಭಿವೃದ್ಧಿ ಏನೋ ಒಂದು ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಸೊ ವಿಮಾನ ಆಯಿತು, ಇನ್ನು ಕ್ರೀಡಾಂಗಣ ತಂದೆ ಬಿಟ್ಟೆ ಮಾಡೇ ಅದು ಸಲೀಸಾಗಿ ಸುಳ್ಳು ಹೆಂಗೆ ಬರುತ್ತೆ ಅಂತ ನನಗೆ ಅರ್ಥನೇ ಆಗ್ತಾಯಿದೆ. ಒಬ್ಬ ಹಿರಿಯ ಒಬ್ಬ ರಾಜಕಾರಣಿ ಬಾಯಲ್ಲಿ ಸಾರಾಸಗಟಾಗಿ ಸುಳ್ಳುಗಳು, ಸಾರಾಸಗಟಾಗಿ. ಸೊ ಇಲ್ಲೇ ಬಂದ್ಬಿಡ್ತು, ಕಲ್ಕೋಟೆ ಹತ್ರ ಸರ್ವೆ ಆಯಿತು, ಇಲ್ಲೆಲ್ಲ ಪಕ್ಕದಾಗ ಸರ್ವೆ ಆಯಿತು, ಇನ್ನೇನೇನೋ ಆಯಿತು. ಏನೂ ಆಗಲ್ಲ, ಭ್ರಮೆ. ಹಾಗಾಗಿ ಅದು ಅವರೇ ತಿಳ್ಕೊಬೇಕು, ಜನ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಒಟ್ಟಿನಲ್ಲಿ ಸೆಂಟ್ರಲ್ನಿಂದ ನೀವು ನಿಜವಾದ ರೈಲು ತರ್ತಾ ಇದ್ದೀರಾ, ಅವರು ಸುಳ್ಳಿನ ರೈಲ್ನ ಓಡಿಸ್ತಾ ಇದ್ದಾರೆ. ನಿಜವಾದ ರೈಲು ತರೋದಕ್ಕೂ ಇವತ್ತಿನಿಂದ ಪ್ರಾರಂಭ ಮಾಡಿದ್ರು ಕೂಡ ಅದಕ್ಕೆ ಅದರದ್ದೇ ಆದಂಥ ಗೊತ್ತಿದೆ ಒಂದು ರೈಲ್ವೆ ಯೋಜನೆ ಸಮಿತಿ. ನಾನು ಒಂದು ಮಾತು ಹೇಳ್ತೀನಿ, ಇದೇ ಜಯಚಂದ್ರ ಅವರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಲೇಟಾಗಿ ಬಂದರು, ಬೆಂಗಳೂರಿಂದ ಗೌರವಿಸ್ಕೊಂಡು ಆಗ್ತಾನೆ MLA ಗೆದ್ದಿದ್ದರು. ಗೌರವಿಸ್ಕೊಂಡು ಬಂದು ಯಾಕೆ ತಡ ಆಯಿತು ಅನ್ನೋದಕ್ಕೆ ಅವ್ರ ಭಾಷಣದಲ್ಲಿ ಉದಾಹರಣೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಏನಂತ ಹೇಳಿದ್ರೆ, ಇಲ್ಲ ನಾನು ಖರ್ಗೆಯವರಾಗ ಮಂತ್ರಿ, ರೈಲ್ವೆ ಮಂತ್ರಿ, ಖರ್ಗೆಯವ್ರ ಹತ್ರ ಹೋಗಿ ಕುತ್ಕೊಂಡು ಸೈನ್ ಮಾಡಿಸಿ ಹಣ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಯಾವಾಗ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದು? ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷ ಆದರೂ ಯಾಕೆ ಇನ್ನೂ ಕೂಡ ಅದು ಕಾರ್ಯಗತ ಆಗಲಿಲ್ಲ? ಹಾಗಾಗಿ ವಸ್ತುಸ್ಥಿತಿ ಹೇಳಬೇಕು ಬಿಟ್ಟರೆ ಜನಗಳಿಗೆ ನಾವು ಈ ರೀತಿಯಾಗಿ ಇದನ್ನು ಇರೋದು ಹಿಂದೆ ಹೇಳಿ ಅವ್ರನ್ನ ತಪ್ಪಿಸೋಂಥ ಕೆಲಸ ಮಾಡಬಹುದು. ಜನಕ್ಕೆ ಅರ್ಥ ಆಗಿದೆ ಅದೆಲ್ಲ. ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.